ಜನರಿಗೆ ಶಿವರಾತ್ರಿ ಶುಭಾಶಯಗಳು ತಿಳಿಸೋಣ. ಈ ದಿನ ಕೋಟ್ಲಿಂಗೇಶ್ವರ ದೇವಸ್ಥಾನದಲ್ಲಿ ಸಾಮಾನ್ಯವಾಗಿ ಪ್ರತಿ ವರ್ಷ ಕೋಟ್ಲಿಂಗೇಶ್ವರ ದೇವಸ್ಥಾನಕ್ಕೆ ಪ್ರತಿ ವರ್ಷ ಬರ್ತಾ ಇದ್ದೀವಿ. ಕೀರ್ತಿಶೇಷದಂತ ಸ್ವಾಮೀಜಿ ಸಾಂಬಶಿವ ಸ್ವಾಮೀಜಿಯವರು ಇದನ್ನ ಕಟ್ಟಿ ಬೆಳೆಸಿದ್ದಾರೆ. ಪ್ರತಿ ದಿನಾನು ಒಬ್ಬರಲ್ಲ ಒಬ್ಬರು ಲಿಂಗ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಯಾವ ಕಾಲದಲ್ಲಿ ಮಾಡಿದ್ರು ಒಳ್ಳೆ ಕೆಲಸ ನಡೀತಾ ಇದೆ. ಆ ಪಾರ್ವತಿ ಪರಮೇಶ್ವರನ, ಗಣೇಶ, ಸುಬ್ರಹ್ಮಣ್ಯ ಅವ್ರನ್ನ ಪ್ರಾರ್ಥನೆ ಮಾಡೋಣ. ಈ ವರ್ಷ ಕೂಡ ಒಳ್ಳೆ ಮಳೆ ಬೆಳೆ ಆಗಲಿ, ಎಲ್ಲೂ ಸಮೃದ್ಧಿಯಾಗಲಿ, ಭಕ್ತಾದಿಗಳಿಂದ ಹೆಚ್ಚಾಗಿ ಬರಲಿ, ದೇವರ ಆಶೀರ್ವಾದ ಪಡೆಯಲಿ. ಅವರಿಗೆ ದಾಸೋಹ ಎಲ್ಲ ಮಾಡಿದ್ದಾರೆ. ಕುಮಾರಮ್ಮನವರು ಸ್ವಾಮೀಜಿಯವರು ಸ್ವರ್ಗಸ್ಥರಾದ ಮೇಲೆ ಹೆಚ್ಚು ಜವಾಬ್ದಾರಿ ತೆಗೆದುಕೊಂಡು ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಿದ್ದಾರೆ. ಸ್ವಾಮೀಜಿಯವರ ತಮ್ಮಂದಿರಾದಂಥ ವೇಣುಗೋಪಾಲ್ ನಾರಾಯಣ ಮೂರ್ತಿ ಮತ್ತು ಅವರ ಧರ್ಮಪತ್ನಿ ಕೂಡ ಕುಮಾರಮ್ಮನವ್ರ ಜೊತೆಯಲ್ಲಿ ಕೈ ಜೋಡಿಸಿ ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಭಗವಂತ ಆಯುರಾರೋಗ್ಯ ಭಾಗ್ಯವನ್ನು ಕೊಡಲಿ, ಒಳ್ಳೆಯದಾಗಲಿ, ಸಮೃದ್ಧಿಯಾಗಿ ಬೆಳೀಲಿ. ಅತಿ ದೊಡ್ಡ ತೀರ್ಥಕ್ಷೇತ್ರವಾಗಿದ್ದು ಮುಂದೆ ಪ್ರಬುದ್ಧಮಾನಕ್ಕೆ ಬರಲಿ ಅಂತೇಳಿ ನಾನು ಪಾರ್ವತಿ ಪರಮೇಶ್ವರನ ಪ್ರಾರ್ಥನೆ ಮಾಡ್ತೇನೆ. ಮಾಜಿ ಲೋಕಸಭಾ ಸದಸ್ಯರು BN ಚಂದ್ರಪ್ಪನವರು, ನಮ್ಮ 30 ವರ್ಷದ ಆಪ್ತ ಮಿತ್ರರು, ಈಗ ಆರ್ಯವೈಶ್ಯ ನಿಗಮದ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಪ್ರಧಾನ ಕಾರ್ಯದರ್ಶಿ KPCC ಆಗಿ, ಜಿಲ್ಲಾ ಟ್ರೆಜರರ್ ಆಗಿ 35 ವರ್ಷ ಕೆಲಸ ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರಿಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರ ಆಶೀರ್ವಾದ ಮಾಡಿ ಅವರ ದುಡಿಮೆಗೆ ಇವತ್ತು ಫಲ ಕೊಟ್ಟಿದ್ದಾರೆ. ಆ ಆರ್ಯವೈಶ್ಯ ಅಭಿವೃದ್ಧಿ ನಿಗಮವನ್ನು ಪ್ರಬುದ್ಧಮಾನಕ್ಕೆ ತಂದು ಅಲ್ಲಿ ಕೂಡ ಬಡವರು ಇರ್ತಾರೆ, ಅವರಿಗೆಲ್ಲ ಸಾಲವಾಲಗಳು ಕೊಟ್ಟು ಅವರ ಅಭಿವೃದ್ಧಿಗೆ ಕೆಲಸ ಮಾಡಲಿ ಅಂತೇಳಿ ನಾನು ಅವ್ರಿಗೆ ಹಾರೈಸ್ತೀನಿ. ಮತ್ತು ಆ ಕುಟುಂಬಕ್ಕೂ ಕೂಡ ಆಯುರಾರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ದೇವ್ರನ್ನೇ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಇವತ್ತು ಹಬ್ಬ, ನೀವೆಲ್ಲ ಬಂದಿದ್ದೀರಿ. 30 ವರ್ಷದಿಂದ ನನ್ನ ಜೊತೆಯಲ್ಲಿ ಯಾವಾಗೂ ಬಂದು ಕೆಲಸ ಮಾಡ್ತಾ ಇರ್ತೀರಿ. ತಮ್ಮೆಲ್ಲರಿಗೂ ಭಾಷೆ ನಾನು ನಿನ್ನೆ ನೋಡ್ತಾ ಇದ್ದೀನಿ. ಕುತ್ಕೋ, ಚೇರ್ ತಕ್ಕ ಹೋಗಿದ್ದಾರೆ. ಎಲ್ಲ ಆರೋಗ್ಯವಾಗಿದೆ, ಏನೂ ತೊಂದರೆ ಇಲ್ಲ, ಅದೇನೂ ಇಲ್ಲ. ಅವರು ವಿಶ್ವಾಸವಾಗಿದ್ದಾರೆ. ಎಲ್ಲ ಕಡೆ ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಸೇರಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹೈಕಮಾಂಡು ಅವ್ರಿಗೆ ಏನು ಹೇಳಿದೆ ಅಂತ ಅವರಿಬ್ಬರಿಗೆ ಗೊತ್ತಿದೆ, ನಮ್ಗೆ ಯಾರಿಗೂ ಗೊತ್ತಿಲ್ಲ, ನಾವಿಲ್ಲ. ಆದರೆ ಹೈಕಮಾಂಡ್ ಇದನ್ನು ತೀರ್ಮಾನ ಮಾಡಬೇಕು. ಪದೇ ಪದೇ ಇದರ ಪ್ರಸ್ತಾಪ ಆಗೋದು ಆರೋಗ್ಯಕರವಾಗಿಲ್ಲ ಅಂತ ನಾನೀಗಾಗಲೇ ವರದಿ ಮುಟ್ಟಿಸಿದ್ದೀನಿ. ನೀವೇನು ತೀರ್ಮಾನ ಮಾಡ್ತೀರೋ ಬೇಗ ತೀರ್ಮಾನ ಮಾಡಿ. ಒಳ್ಳೆ ಬಡ್ಜೆಟ್ ಕೊಡೋ ಕಡೆ ಕಾರ್ಯಾಚರಣೆ ನಡೆದಿದೆ. ಎಲ್ಲ ಇಲಾಖೆಗಳನ್ನು ಕರೆಸಿ ವಿಚಾರ ವಿನಿಮಯ ಮಾಡಿದ್ದಾರೆ. ಆ ಇಲಾಖೆಗಳಿಗೆ ಏನೇನು ಅಭಿವೃದ್ಧಿ ಕಾರ್ಯಕ್ರಮಗಳು ಬೇಕು ಅನ್ನೋದನ್ನೆಲ್ಲ ತೆಗೆದುಕೊಂಡಿದ್ದಾರೆ. 17ನೇ ಬಡ್ಜೆಟನ್ನು ಕೊಡ್ತಾ ಇದ್ದಾರೆ. ಅತ್ಯುತ್ತಮವಾದಂಥ ಬಡ್ಜೆಟನ್ನು ಕೊಡ್ತಾರೆ. ಸಾರ್ವಜನಿಕರಿಗೆ ಹಿತದೃಷ್ಟಿಯಿಂದ ಅದು ಒಳ್ಳೆಯದಾಗಿರ್ತದೆ. ಅಭಿವೃದ್ಧಿ ಕಡೆ ಕೊಂಡೊಯ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳ ಜೊತೆಗೆ ಈ ಬೋರ್ಡ್ ಮಾಡಿರುವಂಥದ್ದನ್ನು 6ನೇ ಗ್ಯಾರಂಟಿ. ಬಹುತೇಕ ಭಾರತ ದೇಶದಲ್ಲಿ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ನಮ್ಮೂರಿನವರೇ ಇದ್ದು ಒಳ್ಳೆ ಕೀರ್ತಿಯನ್ನು ತಂದಿದ್ದಾರೆ. ಕೋಲಾರಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಇತಿಹಾಸದಲ್ಲೇ ಸ್ವತಂತ್ರ ಭಾರತದಲ್ಲಿ ಬ್ರಿಟಿಷರ ಕಾಲ ಆದಮೇಲೆ ಎಷ್ಟೋ ಜಮೀನುಗಳು ದುರಸ್ತಿ ಆಗಲಿಲ್ಲ, ಸರ್ವೆ ಆಗಲಿಲ್ಲ, ಪೋಡಿಯೇ ಆಗಲಿಲ್ಲ, ಪೌತಿ ಆಗಲಿಲ್ಲ. ಮತ್ತು ಮನೆಗಳಿರೋರಿಗೆ ಅವರಿಗೆ ಹಕ್ಕುಪತ್ರವನ್ನು ಕೊಡ್ತಾ ಇಲ್ಲ. ಇವೆಲ್ಲನೂ ಸುಮಾರು 2 ಲಕ್ಷ ಇಲ್ಲಿವರೆಗೂ ಕೊಟ್ಟಿದ್ದಾರೆ. ಮೊದಲು ವಿಜಯನಗರದಲ್ಲಿ ಕೊಟ್ಟರು, ಈಗ ಇಲ್ಲಿ ನಮ್ಮ ಹಾವೇರಿಯಲ್ಲಿ ಕೊಟ್ಟಿದ್ದಾರೆ. ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಪೂರ್ಣವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು
ಉಪಮುಖ್ಯಮಂತ್ರಿಗಳು ನಾವೆಲ್ಲ ಕೂಡ ಬೆಂಬಲವಾಗಿದ್ದೀವಿ. ಯಾವ ರೈತ, ಯಾವ ಕೂಲಿ ಕಾರ್ಮಿಕ, ಯಾವ ಸೈಟ್ ಇಲ್ದವನು, ಯಾವ ಮನೆ ಇಲ್ದವರು ಕೂಡ ಆಫೀಸ್ಗೆ ಅಲಿಬಾರ್ದು. ಅವ್ರ ಕೆಲಸ ಬಿಟ್ಟು ಅವರೆಲ್ಲರೂ ಮನೆ ಬಾಗಿಲಿಗೆ ಸೇರಿಸುವಂಥ ವಿಶೇಷವಾದ ಕೆಲಸ ಇವತ್ತು ಮಾಡಿದ್ವಿ, ಫಾರ್ವರ್ಡ್ ಮಾಡಿದ್ವಿ. ಇಲ್ಲಿವರೆಗೂ ಒಂದು ಮನೆ ಕೊಟ್ಟಿಲ್ಲ. 15 ಲಕ್ಷ ಮನೆ ಕೊಟ್ಟರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2013ರಿಂದ 18. ನೀವೊಂದು ಪ್ರಶ್ನೆ ಕೇಳಿ ಅವ್ರನ್ನ, ತಮ್ಮ ಅಧಿಕಾರಾವಧಿಯಲ್ಲಿ ಎಷ್ಟು ಮನೆಗಳು ಕೊಟ್ಟಿರಿ ಅಂತ ಕೇಳಿ. ಈಗ ತಿರುಗಿ ನಾವು 4-5 ಲಕ್ಷ ಮನೆ ಕೊಡ್ತಾ ಇದ್ದೀವಿ. ನಾವು ಬಡವ್ರ ಪರ, ಕಾಂಗ್ರೆಸ್ ಪಕ್ಷ ಬಡವ್ರ ಪರ, ರೈತರ ಪರ, ಎಲ್ಲ ಜನರ ಸರ್ವತೋಮುಖ ಅಭಿವೃದ್ಧಿ ಕಡೆ ಗಮನ ಕೊಡ್ತೀವಿ. ಯಾರನ್ನು ಕೈ ಬಿಡೋದಿಲ್ಲ. ಪ್ರಾದೇಶಿಕವಾಗಿ ಬಿಡುವಿದ್ದಾಗ ಹೋಗ್ತಾರೆ, ಅದಕ್ಕೆ ಸಂಬಂಧ ಏನಿದೆ? ಬಿಡುವಿರೋರು ಹೋಗ್ತಾರೆ, ಏನೋ ಕಾರ್ಯಕ್ರಮಗಳಿರ್ತಾವೆ, ಹೋಗ್ತಾರೆ. ಅದಕ್ಕೊಂದು ಕಲರ್ ಕಟ್ಟೋ ಕೆಲಸ ಇಲ್ಲ. ಈ ವಿಷಯವನ್ನು ಫೈಸಲು ಮಾಡಿ ಅಂತ ಹೇಳಿದ್ದೀವಿ. ಸುರ್ಜೇವಾಲಾ ಅವರಿದ್ದಾರೆ, ಅವರಿಗೆ ಗಮನಕ್ಕೆ ತಂದಿದ್ದೇನೆ. ಇದು ಆದಷ್ಟು ಬೇಗ ಫೈಸಲು ಮಾಡಬೇಕು ಅಂತ ಹೇಳಿದ್ದೆ. ಮಾಡಿದ್ದವರು ನಮ್ಮ ಬಸವರಾಜ ಬೊಮ್ಮಾಯಿಯವರು ನಮಗೆ ಬಹಳ ಒಳ್ಳೆ ಆಪ್ತರು, ಸಜ್ಜನರಿದ್ದಾರೆ. ದುಡ್ಡಿಲ್ದಾನೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ರು. ಆ ದುಡ್ಡು ತೀರಿಸ್ತಾ ಇದ್ದೀವಿ. ಹೇಳಿ ಅವ್ರಿಗೆ. ಇವತ್ತು ಆಲ್ಮಟ್ಟಿ ಅಲ್ಲಿ ಸುಮಾರು ಲಕ್ಷಾಂತರ ಎಕರೆ ಮುಳುಗ್ತಾ ಇದೆ. ಅದಕ್ಕೆ ರೈತರಿಗೆ 30ರಿಂದ 40 ಲಕ್ಷ ಒಂದು ಎಕರೆಗೆ ಕೊಡ್ತಾ ಇದ್ದೀವಿ. 75,000 ಕೋಟಿ ರೂಪಾಯಿಯನ್ನು ಕೊಡ್ತಾ ಇದ್ದೀವಿ. ದುಡ್ಡಿಲ್ದ್ರೆ ಕೊಡೋಕ್ಕಾಗುತ್ತಾ? ದುಡ್ಡಿಲ್ದ್ರೆ ಕೊಡೋಕ್ಕಾಗತ್ತೆ? ಹೇಳಿ ನೀವೇ. ಅದೆಲ್ಲ ವ್ಯವಸ್ಥೆ ಮಾಡಿದ್ವಿ. 50,000 ಕೋಟಿ ನಾವು ಗ್ಯಾರಂಟಿಗಳು ಕೊಡ್ತಾ ಇದ್ದೀವಿ. ಇದೆಲ್ಲ ಹಣದ ಸಾಲ ಕಾನೂನಿದೆ. ಕಾನೂನು ಎಲ್ಲಿ ಮೀರಿ ಮಾನ್ಯ ಮುಖ್ಯಮಂತ್ರಿ ಹೋಗೇ ಇಲ್ಲ. ಅದು 2%. ಬಹುತೇಕ ಇಡೀ ನೀವು ಭಾರತ ದೇಶದಲ್ಲಿ ತಗೊಂಬನ್ನಿ, ಆ ರೀತಿ ಅನುಭವ ಆ ಫೈನಾನ್ಸನ್ನು ವ್ಯವಸ್ಥೆ ಮಾಡೋದ್ರಲ್ಲಿ ಮೊಟ್ಟ ಮೊದಲಿದ್ದಾರೆ. ಎಲ್ಲಿ ಕೂಡ ಅದನ್ನು ಜಾಸ್ತಿ ಎಲ್ಲೇ ಮೀರಿ ಹೋಗಿಲ್ಲ. ಈ ರೀತಿ ಮಿತಿಯಲ್ಲಿದ್ದೀವಿ. ಅವರು ಕೊಡಬೇಕಾಗ್ತದೆ. ಈಗ ಉದಾಹರಣೆಗೆ ಕೆಲವು ಕಾರ್ಪೊರೇಷನ್ಸ್ ಅಲ್ಲಿ ಲಾಭ ಬಂದಿದೆ. ಈಗ ರೂಪಮ್ಮನಿಗೆ ಒಂದು ಕಾರ್ಪೊರೇಷನ್ ಕೊಟ್ಟಿದ್ದಾರೆ. ಏನಾದರೂ ಕರಕುಶಲ ಎಷ್ಟು ಲಾಭ ಮಾಡಿ 5 ಕೋಟಿನೋ ಇರ್ಬೋದೇನೋ ಚೆಕ್ ಕೊಟ್ರಲ್ಲ ಮುಖ್ಯಮಂತ್ರಿಗಳೇ ಅಂತ. ಆ ಶ್ರದ್ಧಾಭಕ್ತಿ ಅಂತ ಕೆಲಸ ಮಾಡಿದ್ರೆ ಎಲ್ಲದರಲ್ಲಿ ಲಾಭ ಮಾಡ್ಬೋದು. ಕೆಲವು ಸರ್ವಿಸ್ ಮೋಟಿವ್ ಇರ್ತದೆ, ಸೋಷಿಯಲ್ ಸರ್ವಿಸ್ ಆಬ್ಲಿಗೇಷನ್ ಇರ್ತದೆ, ಅದು ಲಾಭ ಬರೋದಿಲ್ಲ. ಕೆಲವು ಅನುಕೂಲ ಆಗ್ತದೆ. ಸೋಪ್ ಫ್ಯಾಕ್ಟ್ರಿ, ನಮ್ಮ ಅಪ್ಪಾಜಿ ಗೌಡರು ಅಧ್ಯಕ್ಷರಿದ್ದಾರೆ, ಎಂಥ ಕೆಲಸ ಮಾಡಿದ್ದಾರೆ. ಆ ರೀತಿ ಎಲ್ಲ ಅನುಭವಸ್ಥರು ಕೊಟ್ಟಿದ್ದಾರೆ. ಎಲ್ಲಿ ಅಭಿವೃದ್ಧಿ, ಎಲ್ಲಿ ಲಾಭ ಮಾಡಬೇಕು ಅಲ್ಲಿ ಮಾಡ್ತಾರೆ. ಎಲ್ಲಿ ಸಾಮಾಜಿಕ ಬದ್ಧತೆ ಇರ್ತದೆ, ಅಲ್ಲಿ ಕೆಲಸ ಮಾಡಬೇಕಂತ ಅಲ್ಲಿ ಕೊಡ್ತಾರೆ. ಜಿಲ್ಲೆಗೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಶೀಘ್ರದಲ್ಲಿ ಕುಡಿಯೋ ನೀರು ಪ್ರತಿ ಊರಿಗೂ ಪ್ರತಿ ಮನೆಗೂ ಬರ್ತವೆ. ಎತ್ತಿನ ಹೊಳೆಯದು ಬಿರುಸಾಗಿ ಕಾರ್ಯಕ್ರಮ ನಡೆದಿದೆ. ಪೈಪ್ಲೈನ್ ಹಾಕುವಂಥದ್ದು ಶೀಘ್ರದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳೇ ಅದಕ್ಕೆ ಸಚಿವರಿದ್ದಾರೆ. ಕೊಡಲಿಲ್ಲ, ಕೆಲವರು ಕೋರ್ಟ್ಗೆ ಹೋದರು. ಅದರಿಂದ ಈಗ ನಮ್ಮ ಡಿ ಕೆ ಶಿವಕುಮಾರ್ ಅವರು ಬಂದ ಮೇಲೆ ಸಚಿವರಾಗಿ ಆ ಇಲಾಖೆಗೆ ರೈತನ ಕರೆಸಿ ಮಾತಾಡಿ ಎಲ್ಲ ಮಾಡಿ ಸಾಲ್ವ್ ಮಾಡಿದ್ದಾರೆ. ಬಹುತೇಕ ನಮಗೆ 2027 ಒಳಗಡೆನೆ 26ಕ್ಕೆ ತರಬೇಕು ಅಂತ ಒತ್ತಾಯ ಇಟ್ಟಿದ್ದೀವಿ. ಕೃಷ್ಣ ಬೈರೇಗೌಡ, ಸುಧಾಕರ್ ಆಗಲಿ, ನಾನಾಗಲಿ, ಸುರೇಶ್ ಅವರು ಒಂದು ಮೀಟಿಂಗ್ ಮಾಡಿದ್ದೀವಿ. ನಾವು ಕುಡಿಯೋ ನೀರನ್ನು ಎತ್ತಿನ ಹೊಳೆ ತಂದಿದ್ದೇ ಕೋಲಾರ, ಚಿಕ್ಕಬಳ್ಳಾಪುರ ಈ ಜಿಲ್ಲೆಗಳಿಗೆ ನೀರು ಕೊಡಬೇಕು ಅಂತ. ಬರಲಿ, ಈಗ ಹಾಸನದಿಂದ, ಸಕಲೇಶ್ಪುರದಿಂದ ಬರೋ ಬಯಲುಸೀಮೆಯಲ್ಲಿಲ್ಲ, ಎಲ್ಲ ಕಡೆ ಕುಡಿಯೋ ನೀರು ಕೊಡಲಿ. ಅದಕ್ಕೆ ನಾವು ತಾಪತ್ರಯ ಇಲ್ಲ. ಬಟ್ ಗುರಿ ಮುಟ್ಟಬೇಕು, ನಂಗ್ಲಿವರೆಗೂ ನೀರು ಮುಟ್ಟಬೇಕು. ಅದಕ್ಕೆ ಅಲ್ಲಿ ನಾನು ಹೋಗಿ ಒಂದು ಸ್ವಿಚ್ ಆನ್ ಮಾಡಿದ್ದೀನಿ. ನಮಗೆ ಕುಡಿಯೋ ನೀರು ಕೇಳ್ಕೊಬೇಕು, ನೀವು ಕರ್ಕೊಂಡು ಹೋಗ್ತೀನಿ ನಾನು. ನೀರು ನಾವು ಯೋಜನೆ ಹಾಕ್ಕೊಂಡಿರೋದು ಕುಡಿಯೋದಕ್ಕೆ ಎಷ್ಟು ಬೇಕಪ್ಪ ನೀರು? ಎಲ್ಲ ಗ್ರಾಮಗಳು ಸಕಲೇಶ್ಪುರದಿಂದ ಹಿಡಿದು ನಂಗ್ಲಿವರೆಗೂ ಬೇಕಾಗಿರೋದು ಎಷ್ಟು TMC? 16 TMC. 16 TMC ನೀರಾದರೆ ಪ್ರತಿ ಹಳ್ಳಿಗೂ ಪ್ರತಿ ಮನೆಗೂ ಕುಡಿಯೋ ನೀರು ಕೊಡೋಕ್ಕಾಗ್ತದೆ. ನಮ್ಮ ಹತ್ರ ಎಷ್ಟು TMC ಇದೆ? ಇನಾಗ್ರೇಷನ್ ದಿನನೇ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ರೆಡಿಯಾಗಿ ನಮ್ಮ ಹತ್ರ ಇವಾಗ 20 TMC ಮಳೆಗಾಲ, ಪೂರ್ತಿ ಮಳೆಗಾಲದಲ್ಲಿ ಬರ್ತದೆ. ಆವ್ರೇಜ್ 18ರಿಂದ 20 TMC ಬರ್ತದೆ. ನಮಗೆ ಬೇಕಾಗಿರೋದು ಕುಡಿಯೋ ನೀರು 16.
24 TMC ಬಂದರೆ ಕೆರೆಗಳು ಅಂದಾಜು ಮಾಡಿದ್ವಿ. ಇವಾಗ ನಮ್ಮಲ್ಲಿ ಸಾಕಷ್ಟು ಕೆರೆಗಳ ನೀರನ್ನು ಸ್ಟಾಕ್ ಮಾಡಿಕೊಂಡು ಮತ್ತೆ ಅದನ್ನು ಕುಡಿಯೋ ನೀರಿಗೆ ಉಪಯೋಗಿಸ್ಬೇಕು. ಯಾಕಂದ್ರೆ ಮಳೆಗಾಲದಲ್ಲಿ ಮಾತ್ರ ನೀರು ಬರ್ತದೆ, ಉದ್ದಕ್ಕೂ ಬರೋದಿಲ್ಲ. 4 ತಿಂಗಳು ನೀರು ಬರ್ತದೆ. ಉಳಿದಂಥ ದಿನದಲ್ಲಿ ಆ ಕೆರೆಗಳಿಗೆ ವೇಸ್ಟ್ ವಾಟರ್ ಬಿಡದರ ಬಂಡ್ಸ್ ಹಾಕಿ ವೇಸ್ಟ್ ವಾಟರ್ ಏನು ಬರ್ತದೆ ಇದು ಬೇರೆ ಕಡೆ ಹೋಗ್ತದೆ. ಎತ್ತಿನ ಹೊಳೆ ನೀರೇ ಬೇರೆ ಕೆರೆಗಳಿಗೆ ಬಿಡ್ತೀವಿ. ಸ್ಟಾಕ್ ಮಾಡಿಕೊಂಡು ನಾವು ಕುಡಿಯೋ ನೀರು 165 ದಿನ ಕೊಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಶೀಘ್ರದಲ್ಲಿ ನೀರು ಬರ್ತದೆ. ನೀರಿದೆ, ಕುಡಿಯೋ ನೀರಿಗಾಗಿ ಮಿಗುವಷ್ಟಿದೆ. ಇದು ಸತ್ಯ, ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಅನುಮಾನ ಇದ್ರೆ ನಾನೊಂದು ದಿನ ಕರ್ಕೊಂಡು ಹೋಗ್ಬಿಡ್ತೀನಿ. ಕೋಲಾರ, ಚಿಕ್ಕಬಳ್ಳಾಪುರ ಪ್ರೆಸ್ ಅವರು ಬೇಡ ಅಂತ ತೀರ್ಮಾನ. ರಿಕ್ವೆಸ್ಟ್ಗಳು DK ಶಿವಕುಮಾರ್ ಅವರು ಇದ್ದಾರೆ, ಅವರಿಗೆ ಈ ವಿಷಯವನ್ನು ತಿಳಿಸ್ತೇನೆ. ಈಗ ಕೃಷ್ಣಾ ರಿವರ್ಗೆ ನಮ್ಮ ಕಡೆಯಿಂದನೂ ನೀರು ಹೋಗ್ತದೆ, ಈ ಕಡೆಯಿಂದನೂ ಪೂರ್ತಿ ಆಗಿದ್ದ ಅಲ್ಲೇ ಸೇರ್ತದೆ. ಮಲಪ್ರಭಾ, ಘಟಪ್ರಭಾ, ಆಲಮಟ್ಟಿ, ಕೃಷ್ಣಾ ಡ್ಯಾಮ್ಗೆ ಏನು ಕೃಷ್ಣಾ ನದಿ ಕಟ್ಟಿದ್ದೀವಿ, ಇದೆಲ್ಲ ಕೂಡ ಅಲ್ಲೇ ಹೋಗ್ತದೆ. ಆ ಬ್ಯಾಕ್ ವಾಟರ್ ಏನಿದೆ ಕರ್ನೂಲ್ ಹತ್ರ ಬ್ಯಾಕ್ ವಾಟ್ರು, ಪ್ರತ್ಯೇಕ ಆ ನೀರನ್ನು ಉಪಯೋಗಿಸ್ಕೊಂಡು ಇವತ್ತೇನು ಈ ರೀತಿ ಎಲ್ಲ ನೀರಾವರಿ ಮಾಡಿದ್ದಾರೆ, ಅದಕ್ಕೆ ನಾವು ಕೂಡ ಯೋಚನೆ ಮಾಡ್ತಾ ಇದ್ದೀವಿ. ಅದು ಒಳ್ಳೇದು ಮಾಡಬೇಕು. ಈ ಕನ್ವೆನ್ಷನ್ ನಾವು ಫಲವಾಗಿ ನಮಗೆ ಒಳ್ಳೆ 136 ಸೀಟ್ ಅವತ್ತು ಫಸ್ಟ್ ಬಂತು. ಆಮೇಲೆ ಸಬ್ಸಿಕ್ವೆಂಟ್ ಆಗಿ ಬೈ ಎಲೆಕ್ಷನ್ಸ್ ಎಲ್ಲ ಗೆದ್ದಿದ್ವಿ. ಅದರ ಮೂಲ ಉದ್ದೇಶ ಬಹುತೇಕ SC ST ಬ್ಯಾಕ್ವರ್ಡು ಅಲ್ಪಸಂಖ್ಯಾತರು ಹೆಚ್ಚಿಗೆ ನಮ್ಮ ಜೊತೆಯಲ್ಲಿ ಗುರುತಿಸ್ಕೊಂಡಿದ್ದಾರೆ. ಅವರಿಗೆ ಈ ಸರ್ಕಾರದಲ್ಲಿ ಆಗಬೇಕಾಗಿರೋ ಕೆಲಸಗಳನ್ನು ಮಾಡೋದಕ್ಕೆ ಚಿಂತನೆ ಮಾಡುವಂಥದ್ದು ಮುಖ್ಯವಾಗಿದೆ. ಅವರ ಸರ್ವತೋಮುಖ ಅಭಿವೃದ್ಧಿ ಕಡೆ ನಾವು ಗಮನ ಕೊಡಬೇಕಾಗ್ತದೆ. ಈ ಸಾರಿ ರೈತ ಬಾಂಧವರೆಲ್ಲ ನಮಗೆ ಹೆಚ್ಚಾಗಿ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರೆಲ್ಲರ ಕಷ್ಟ ಸುಖನ ವಿಚಾರಿಸೋದೇ ನಮ್ಮ ಕರ್ತವ್ಯ. ಈ ಉದ್ದೇಶದಿಂದ ನಾವು ಕರಿತೀವಿ. ಕೇವಲ ಮುಖ್ಯಮಂತ್ರಿನ ಕೇಳೋದಕ್ಕೆ ಮಾತ್ರ ಅಲ್ಲ. ಅವರು ಮನೆ ಕಟ್ಟೋದಕ್ಕೋ ಲೋನ್ ತಗೊಳ್ಳೋಕ್ಕೋ ಟ್ಯಾಕ್ಸ್ ಕಟ್ಟಿಬಿಟ್ಟು ರಸೀದಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಕಾನೂನು ಮಾಡಿದ್ದೀವಿ, ಟ್ಯಾಕ್ಸು ಕಟ್ಟಿದವ್ರಿಗೆ ಕೊಡೋಕ್ಕಾಗಲ್ಲ. ಅವರು ತಗೊಂಡಿರೋದು ಇದನ್ನೆಲ್ಲ ನಾವು ಮತ್ತೆ ಸರ್ವೆ ಮಾಡಿದ್ದೀವಿ. ಯಾರ್ಯಾರು ಮನೆಗೆ ಸಾಲ ತಗೊಳ್ಳೋಕ್ಕೆ, ಲೋನ್ ತಗೊಳ್ಳೋಕ್ಕೆ, ಕಾರ್ ತಗೊಳ್ಳೋಕ್ಕೋ ಯಾವುದಕ್ಕೋ ಸಾಲ ತಗೊಂಡಿದ್ರೆ ಅದನ್ನು ವಾಪಸ್ ತರ್ತೀವಿ. ತಾಲೂಕು ತಹಸೀಲ್ದಾರ್ಗಳಿಗೆ ಈಗಾಗಲೇ ನಾವು 15 ದಿನದೊಳಗಡೆ ಅರ್ಜಿ ಹಾಕಿದ್ರೆ ಅದನ್ನು ಎನ್ಕ್ವೈರಿ ಮಾಡಿ ಅವರಿಗೆ BPL ಕಾರ್ಡ್ ಕೊಡಬೇಕು ಅಂತೇಳಿ. ಯಾರು ಪರ್ಮನೆಂಟ್ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ, ಯಾರು 7.5 ಎಕರೆಗಿಂತ ಜಾಸ್ತಿ ಇರ್ತಾರೆ, ಅವರು ಇನೆಲಿಜಿಬಲ್ ಆಗ್ತಾರೆ. ಅವ್ರನ್ನ BPLನಿಂದ APLಗೆ ಹೋಗ್ತಾರೆ. ಬಟ್ ಕೆಲವರು ಈ ರೀತಿ ಅನಾನುಕೂಲಕ್ಕೆ ಸಿಕ್ಕಿರೋರಿಗೆ ಮತ್ತೆ ಕಾರ್ಡ್ ಕೊಡುವಂಥ ತೀರ್ಮಾನ ಮಾಡಿದ್ದೀವಿ. ಅವ್ರ ಮನೆಯಲ್ಲಿ ಸಂಬಳ ಬರೋರಿದ್ದರೆ ಕೊಡೋಕ್ಕಾಗಲ್ಲ. ಅವ್ರ ಮನೆಯಲ್ಲಿ ಯಾರಾದರೂ ಸಂಬಳ ಬರೋರಿದ್ದರೆ ಅವ್ರಿಗೆ 1.5 ಲಕ್ಷ 2 ಲಕ್ಷ ಸಂಬಳ ಬಂದರೆ ಅವರು BPL ಅವರಿಗೆ ಅನರ್ಹರಾಗ್ತಾರೆ. ಒಂದು ವೇಳೆ ಆ ಕುಟುಂಬದಲ್ಲಿ ಕೂಡ ಆ ಮದುವೆ ಆಗಿ ಕೆಲಸಕ್ಕೆ ಸೇರಿಕೊಂಡು ಬೇರೆ ಕಡೆ ಹೋಗಿ ಕುಟುಂಬ ಬೇರೆ ಕಡೆ ಅವರಿದ್ದು ಎಲ್ಲೋ ಬೆಂಗಳೂರು ನಗರನೋ ಎಲ್ಲೋ ಕಡೆ ಸೇರ್ಕೊಂಡು ಹೋಗಿದ್ರೆ, ಆ ತಾಯಿ ತಂದೆ ಬಿಲೋ ಪಾವರ್ಟಿ ಲೈನಲ್ಲಿದ್ದರೆ ಅವರು ತಹಸೀಲ್ದಾರ್ಗೆ ಅರ್ಜಿ ಹಾಕಿ ನಮ್ಮ ಮಕ್ಕಳು ನಮ್ಮ ಜೊತೆಯಲ್ಲಿಲ್ಲ, ಅವ್ರು ಬೇರೆ ಕಡೆ ವಾಸ ಮಾಡ್ತಾ ಇದ್ದಾರೆ, ನಾವು BPL ಕಡೆ ಬಡವರಿದ್ದೀವಿ ಕೊಡಬೇಕು ಅಂತ ಅವ್ರು ಅರ್ಜಿ ಹಾಕಿ ಅಫಿಡವಿಟ್ ಹಾಕಿದರೆ ಮತ್ತೆ ಅವರು ಯಾವುದಾದ್ರೂ ಆಗಿಲ್ಲ ಅವ್ರಿಗೊಂದು ಪ್ರೋಗ್ರಾಮ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಅವರ ಅಭಿವೃದ್ಧಿಗೆ ಏನು ಮಾಡಬೇಕು ಅಂತ ಒಂದು ಯೋಚನೆ, ಆ ದೃಷ್ಟಿಯಿಂದ ಇದನ್ನು ಮಾಡ್ತಾ ಇರೋದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್. ಮೂಲ ಉದ್ದೇಶ ಅದು ಬ್ರಾಹ್ಮಣರಾಗಲಿ, ಒಕ್ಕಲಿಗರಾಗಲಿ, ಲಿಂಗಾಯತರಾಗಲಿ, ಬ್ಯಾಕ್ವರ್ಡ್ನವರಾಗಲಿ, ಎಲ್ಲ ಜನ ಯಾರು ಎಕನಾಮಿಕ್ ಕಂಡೀಷನ್ ಸರಿಯಾಗಿಲ್ಲ, ಎಕನಾಮಿಕಲಿ ವೀಕ್ ಇರ್ತಾರೆ, ಅವರೆಲ್ರಿಗೂ ಕೂಡ ಅವಕಾಶ ಆಗೋದು ಮೂಲ ಉದ್ದೇಶ. ಬೇರೆ ಏನಿಲ್ಲ.